ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಿಚಾರ ಜ್ಯೋತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ವಿಜ್ಞಾನಿಗಳು. ಇಬ್ನು ಸೀನಾ ಪ್ರಪಂಚದ ಮಹಾನ್ ತತ್ವಜ್ಞಾನಿ, ವೈದ್ಯ ಹಾಗೂ ವಿಜ್ಞಾನಿಗಳಲ್ಲಿ ಒಬ್ಬರು. ಇಸ್ಲಾಮೀ ಲೋಕದಲ್ಲಿ ಅಲ್ಲದೆ ಪಾಶ್ಚಾತ್ಯ ದೇಶಗಳಲ್ಲಿಯೂ ಅಪಾರ ಪ್ರಭಾವ ಬೀರಿದ ಮಹಾನ್ ವಿದ್ವಾಂಸರಾಗಿದ್ದರು. ವೈದ್ಯಕೀಯ ಮತ್ತು ತತ್ವಶಾಸ್ತ್ರ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಇವರನ್ನು ಯುರೋಪಿನಲ್ಲಿ ಅವಿಸ್ಸೆನ್ನಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇಬ್ನು ಸೀನಾ ಅವರು ಕ್ರಿಸ್ತಶಕ 980ರಲ್ಲಿ ಇಂದಿನ ಉಜ್ಬೇಕಿಸ್ತಾನದ ಬುಖಾರಾ ಸಮೀಪದ ಅಫ್ಶಾನಾ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಅಬೂ ಅಲಿ ಅಲ್ ಹುಸೈನ್ ಇಬ್ನ್ ಅಬ್ದುಲ್ಲಾಹ್ ಇಬ್ನು ಸೀನಾ. ತಂದೆ ಅಬ್ದುಲ್ಲಾಹ್ ಪರ್ಷಿಯನ್ ಮೂಲದವರು, ತಾಯಿ ಸಿತಾರಾ ಟರ್ಕಿ ಮೂಲದವರು. ಬಾಲ್ಯದಲ್ಲೇ ಅಪಾರ ಬುದ್ಧಿ, ಅದ್ಭುತ ಸ್ಮರಣಶಕ್ತಿ ಮತ್ತು ಜ್ಞಾನಶಕ್ತಿ ಹೊಂದಿದ್ದ ಇಬ್ನು ಸೀನಾ ತಮ್ಮ 10ನೇ ವಯಸ್ಸಿನಲ್ಲೇ ಕುರ್ಆನ್ ಮತ್ತು ಅರಬ್ಬಿ ಸಾಹಿತ್ಯದಲ್ಲಿ ಪ್ರಾವೀಣ್ಯತೆ ಪಡೆದರು. 17ನೇ ವಯಸ್ಸಿನಲ್ಲಿ ಮೊದಲ ಗ್ರಂಥ ರಚಿಸಿದರು. 21ನೇ ವಯಸ್ಸಿನಲ್ಲಿ ತತ್ವಶಾಸ್ತ್ರದ ಪ್ರಮುಖ ಕೃತಿಯನ್ನು ಬರೆಯುವ ಮೂಲಕ ಖ್ಯಾತಿ ಗಳಿಸಿದರು. ಈ ಅವಧಿಯಲ್ಲೇ ಅವರು ಒಬ್ಬ ನಿಪುಣ ವೈದ್ಯರಾಗಿಯೂ ಗುರುತಿಸಿಕೊಂಡರು. ಆ ಕಾಲದ ಆಡಳಿತಗಾರರಾದ ನೂಹ್ ಇಬ್ನ್ ಮನ್ಸೂರ್ ಸೇರಿದಂತೆ ಅನೇಕ ರಾಜರು ಹಾಗೂ ಗಣ್ಯರಿಗೆ ವೈದ್ಯರಾಗಿ ಸೇವೆ ಸಲ್ಲಿಸಿದರು. ರಾಜಕೀಯ ಅಸ್ಥಿರತೆ ಮತ್ತು ದಂಗೆಗಳ ಕಾರಣದಿಂದ ಅವರು ಒಂದು ಸ್ಥಳದಲ್ಲಿ ನೆಲೆಸಿರಲಿಲ್ಲ. ಬುಖಾರಾ, ಜುರ್ಜಾನ್, ರೇ, ಟೂಸ್, ಹಮದಾನ್ ಮತ್ತು ಇಸ್ಫಹಾನ್ ಮುಂತಾದ ಪ್ರದೇಶಗಳಲ್ಲಿ ಜೀವನ ಕಳೆಯುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಆಡಳಿತಗಾರರ ಕೃಪೆಗೆ ಪಾತ್ರರಾದರು, ಕೆಲವೊಮ್ಮೆ ಅವರ ಕ್ರೋಧಕ್ಕೂ ಒಳಗಾದರು. ಕೆಲವು ಸಮಯದಲ್ಲಿ ಅವರು ಬಂಧನಕ್ಕೂ ಒಳಗಾಗಿದ್ದರು. ಇವರು ರಾಜ್ಯದ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರೂ ಕೂಡ ರಾತ್ರಿ ವೇಳೆಯಲ್ಲಿ ಗ್ರಂಥ ರಚನೆಗೆ ಸಮಯ ಮೀಸಲಿಟ್ಟಿದ್ದರು. ಇಬ್ನು ಸೀನಾ ಅವರು ದೃಢ ನಂಬಿಕೆಯ ಮುಸ್ಲಿಮರಾಗಿದ್ದರು. ಯಾವುದೇ ಗಂಭೀರ ಸಮಸ್ಯೆ ಎದುರಾದಾಗ ಮಸೀದಿಗೆ ತೆರಳಿ ನಮಾಜ್ ಮಾಡಿ ಅಲ್ಲಾಹನಲ್ಲಿ ಪರಿಹಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದರೆಂದು ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇಬ್ನು ಸೀನಾ ಅವರು ಸುಮಾರು 276ಕ್ಕೂ ಅಧಿಕ ಗ್ರಂಥಗಳು ಮತ್ತು ಪ್ರಬಂಧಗಳನ್ನು ರಚಿಸಿದ್ದಾರೆ. ವೈದ್ಯಕೀಯ, ತತ್ವಶಾಸ್ತ್ರ, ತರ್ಕಶಾಸ್ತ್ರ, ನೈತಿಕ ಶಾಸ್ತ್ರ, ಕುರ್ಆನ್ ಅಧ್ಯಯನ, ಆಧ್ಯಾತ್ಮಿಕ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಮನೋಶಾಸ್ತ್ರ, ಪ್ರಾಣಿಶಾಸ್ತ್ರ, ದೃಷ್ಟಿಶಾಸ್ತ್ರ, ಸಂಗೀತ, ಭೂಗರ್ಭಶಾಸ್ತ್ರ, ಖಗೋಳಶಾಸ್ತ್ರ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ಅವರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಹೆಚ್ಚಿನ ಕೃತಿಗಳು ಅರಬ್ಬಿ ಭಾಷೆಯಲ್ಲಿದೆ, ಕೆಲವೊಂದು ಪರ್ಷಿಯನ್ ಭಾಷೆಯಲ್ಲಿ ರಚಿತವಾಗಿದೆ. ಇವರ ಅತ್ಯಂತ ಪ್ರಸಿದ್ಧ ಕೃತಿಗಳೆಂದರೆ ಅಲ್ ಕಾನೂನ್ ಫಿಲ್ ತಿಬ್, ಕಿತಾಬ್ ಅಲ್ ಶಿಫಾ ಅನ್ ನಜಾತ್, ಅಲ್ ಇಶಾರಾತ್ ವಲ್ ತನ್ಬಿಹಾತ್. ಕಾನೂನ್ ಫಿ ತಿಬ್ ಮಹತ್ವದ ಗ್ರಂಥವಾಗಿದೆ. ಕಾನೂನ್ ಫಿ ತಿಬ್ ವೈದ್ಯಕೀಯ ಕ್ಷೇತ್ರದ ವಿಶ್ವವಿಖ್ಯಾತ ಗ್ರಂಥವಾಗಿದೆ. ಇದರಲ್ಲಿ ಔಷಧಶಾಸ್ತ್ರದ ಮೂಲ ತತ್ವಗಳು, ಮಾನವ ಅಂಗ ಸಂರಚನೆ, ರೋಗಗಳ ವಿಧಗಳು ಮತ್ತು ಲಕ್ಷಣಗಳು, ರೋಗ ನಿರ್ಣಯ ಮತ್ತು ಚಿಕಿತ್ಸೆ ವಿಧಾನಗಳು, ಔಷಧ ತಯಾರಿಕೆಯ ವಿಧಾನಗಳು ವಿಸ್ತೃತವಾಗಿ ವಿವರಣೆಗೊಂಡಿದೆ. ಈ ಕೃತಿ ಮಧ್ಯಯುಗದಲ್ಲಿ ಯುರೋಪಿನ ವೈದ್ಯಕೀಯ ಜಗತ್ತಿಗೆ ದಿಕ್ಕು ತೋರಿಸಿದ ಗ್ರಂಥವಾಗಿತ್ತು. ಇದು ಲ್ಯಾಟಿನ್ ಸೇರಿದಂತೆ ಹಲವು ಯುರೋಪಿಯನ್ ಭಾಷೆಗಳಿಗೆ ಭಾಷಾಂತರಗೊಂಡಿದೆ. ಸುಮಾರು 87 ಬಾರಿ ಭಾಷಾಂತರಗೊಂಡ ಗ್ರಂಥವಾಗಿದೆ. ಕ್ರಿಸ್ತಶಕ 1593ರಲ್ಲಿ ರೋಮನ್ನಲ್ಲಿ ಅರಬ್ಬಿ ಆವೃತ್ತಿ ಪ್ರಕಟವಾಯಿತು. ಯುರೋಪಿನ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 600 ವರ್ಷಗಳ ಕಾಲ ಪಠ್ಯಪುಸ್ತಕವಾಗಿ ಬಳಸಲ್ಪಟ್ಟಿತು. ಇವರ ಕೃತಿಗಳು ಪಾಶ್ಚಾತ್ಯ ಜಗತ್ತಿನ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ಯುರೋಪಿನ ಅನೇಕ ಪ್ರಸಿದ್ಧ ಚಿಂತಕರು ಮತ್ತು ವಿಜ್ಞಾನಿಗಳ ಮೇಲೆ ಇಬ್ನು ಸೀನಾ ಆಳವಾದ ಪ್ರಭಾವ ಬೀರಿದ್ದಾರೆ. ರೋಜರ್ ಬೇಕನ್, ಆಲ್ಬರ್ಟ್ ಮ್ಯಾಗ್ನಸ್, ಡನ್ ಸ್ಕೋಟರ್ಸ್, ಡೆಕಾರ್ಟ್, ಸ್ಪಿನೋಜಾ ಮುಂತಾದವರು ಇವರ ಚಿಂತನೆಗಳಿಂದ ಪ್ರೇರಿತರಾಗಿದ್ದಾರೆ. ಕ್ರೈಸ್ತ ತತ್ವಜ್ಞಾನಿ ಸೈಂಟ್ ಥಾಮಸ್ ಅಕ್ವೈನಾಸ್ ತಮ್ಮ ಪ್ರಸಿದ್ಧ ಕೃತಿ ಸುಮ್ಮಾ ಥಿಯೋಲಾಜಿಕಾದಲ್ಲಿ ಇಬ್ನು ಸೀನಾರ ಹೆಸರನ್ನು ಸುಮಾರು 400 ಬಾರಿ ಉಲ್ಲೇಖಿಸಿದ್ದಾರೆ. ಇಬ್ನು ಸೀನಾ ಅವರು ಕೇವಲ ಒಬ್ಬ ವೈದ್ಯ ಅಥವಾ ತತ್ವಜ್ಞಾನಿಯಷ್ಟೇ ಅಲ್ಲ, ಅವರು ಮಾನವ ಬುದ್ಧಿಶಕ್ತಿಯ ಶ್ರೇಷ್ಠತೆಯ ಪ್ರತೀಕ. ಕ್ರಿಸ್ತಶಕ 1037ರಲ್ಲಿ ತಮ್ಮ 58ನೇ ವಯಸ್ಸಿನಲ್ಲಿ ಹಮದಾನ್ನಲ್ಲಿ ಅವರು ನಿಧನರಾದರು. ಇಸ್ಲಾಮಿಕ ಚಿಂತನೆ ಮತ್ತು ಪಾಶ್ಚಾತ್ಯ ವಿಜ್ಞಾನದ ನಡುವಿನ ಸೇತುವೆಯಾಗಿ ಅವರು ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗೆ
ವಿಚಾರ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.